ಸ್ನೇಹಿತರೆ, ಲೂಸ್ ಕೋಕೋನಟ್ ಆಯಿಲ್ ನ ಉಪಯೋಗಿಸೋದ್ರಿಂದ ಎಷ್ಟು ಹಾನಿಕಾರಕ ಅಂತ ಗವರ್ಮೆಂಟ್ ಬ್ಯಾನ್ ಮಾಡಿದ್ರು ಕೂಡ ಸಾಕಷ್ಟು ಕಡೆ ಇದು ಸಿಗುತ್ತೆ. ಇದನ್ನ ಉಪಯೋಗಿಸೋದ್ರಿಂದ ಉಪಯೋಗಕ್ಕಿಂತ ಅನಾನುಕೂಲ ಮತ್ತು ಹಾನಿನೇ ಜಾಸ್ತಿ. ಅದಕ್ಕಾಗಿನೇ ಹೇಳೋದು, ಯಾವಾಗ್ಲೂ ಖರೀದಿ ಮಾಡ್ಬೇಕಾದ್ರೆ FSSAI ಸೀಲ್ ಅನ್ನೇ ನೋಡಿ ಖರೀದಿ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಇವತ್ತಿನ ದಿನ ಬಂದಿದ್ದೀನಿ ರಾಮನಗರ ತವ್ರ ಮನೆಗೆ. ಹುಷಾರಿಲ್ಲ, ಜ್ವರ, ಹಾಗಾಗಿ ರೆಸ್ಟ್ ಮಾಡೋಣ ಅಂಥೇಳಿ ಮಮ್ಮಿ ಕರೆಸ್ಕೊಂಡ್ರು. ಇಲ್ಲಪ್ಪ ನೀನು 2 ದಿನ ರೆಸ್ಟ್ ಮಾಡು ಅಂಥೇಳಿ. ಹಾಗೆ ರಾಮನಗರದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನನ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಸಾಕಷ್ಟು ಜನ ಗಿಡಗಳು ಮತ್ತು ಎಲ್ಲ ಥರದ ಅಂಗಡಿಗಳನ್ನೂ ಇಟ್ಟಿದ್ರು. ಬನ್ನಿ ಒಳಗಡೆ ಹೋಗೋಣ, ಏನೆಲ್ಲ ಇದೆ, ಏನೆಲ್ಲ ಸಿಗುತ್ತೆ, ಹೇಗಿದೆ ನಮ್ಮ ರಾಮನಗರ ಅಂತ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಮೇಳದಲ್ಲಿ ಸ್ನೇಹಿತರೆ, ಲಾಲ್ಬಾಗಲ್ಲಿ ಯಾವ ರೀತಿ ದೊಡ್ಡದಾಗಿ ಮೇಳನ ಆಯೋಜನೆ ಮಾಡಲಾಗುತ್ತೋ ಇಲ್ಲೂ ಅದೇ ರೀತಿ ಆಯೋಜನೆ ಮಾಡಿದರು. ನಿಂಬೆಹಣ್ಣು ಕೇವಲ 10 ರೂಪಾಯಿ ಇತ್ತು. ನಿಂಬೆ ಹಣ್ಣಿನ ಗಿಡ, ಸೀಬೆ ಗಿಡನೂ ಅಷ್ಟೇ 20 ರೂಪಾಯಿ, 25 ರೂಪಾಯಿ, ತುಂಬ ಅಂದರೆ ತುಂಬ ರೇಟ್ ಕಡಿಮೆ ಇತ್ತು. ತುಂಬ ರೀಸನಬಲ್ ರೇಟು. ನನಗಂತೂ ತುಂಬ ಖುಷಿ ಆಯಿತು. ಮಾವು ನೋಡಿ, ಬೆಣ್ಣೆಕಸಿ ನೋಡ್ತಿದ್ದೀರಲ್ಲ, ಕರಿಬೇವು 10 ರೂಪಾಯಿ, ಅಲಂಕಾರಿಕ ಮೆಣಸಿನಕಾಯಿ ಇದು 20 ರೂಪಾಯಿ. ನಾನು ತೆಗೆದುಕೊಂಡಿದ್ದೀನಿ, ಇದನ್ನು ನಾನು ತೋರಿಸ್ತೀನಿ. ಸಾಕಷ್ಟು ಗಿಡಗಳು. ಸ್ಟ್ರಾಬೆರಿ 50 ರೂಪಾಯಿ ಇತ್ತು. ವೆರೈಟೀಸ್ ಆಫ್ ಗಿಡಗಳಿತ್ತು. ಎಲ್ಲ ಅಷ್ಟೇ ರೀಸನಬಲ್ ರೇಟ್ ಇತ್ತು. ಮೇ ಬಿ ಗೌರ್ಮೆಂಟಿಂದ ಏನಾದರೂ ಇವ್ರಿಗೆ ಸಬ್ಸಿಡಿ ಅಂತ ಕೊಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಕಡಿಮೆ ಇತ್ತು. ಏಲಕ್ಕಿ ಗಿಡಗಳಿತ್ತು, ಸಾಕಷ್ಟು ಗಿಡಗಳು, ದಾಸವಾಳ, ಸುಮಾರು ಗಿಡಗಳಿತ್ತು. ಹೆಸರು ಕೂಡ ನನಗೆ ಗೊತ್ತಿಲ್ಲ, ಅಷ್ಟೊಂದು ಗಿಡಗಳಿತ್ತು. ನಿಮ್ಗೇನಾದರೂ ಬೇಕು ಅಂದರೆ ಇನ್ನೂ 2 ದಿನ ಆಯೋಜನೆ ಮಾಡಲಾಗಿದೆ ಫ್ಲವರ್ ಶೋನ, ನೀವು ಹೋಗಿ ನೋಡ್ಬೋದು. ಆಮೇಲೆ ಸಾವಯವ ಗೊಬ್ಬರಗಳು ಕೂಡ ಇತ್ತು. KG 9 ರೂಪಾಯಿ. ನಾನು ಇಲ್ಲಿ ಐ ಥಿಂಕ್ 3 kg ಏನೋ ತೆಗೆದುಕೊಂಡೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಲಾಗಿತ್ತು. ಮತ್ತು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನೋಡಿ ಈ ರೀತಿ ಆ ಪುಷ್ಪಗಳಿಂದ ಅಲಂಕಾರ ಮಾಡಿದರು. ನೋಡಿ, ಫಲಪುಷ್ಪ ಪ್ರದರ್ಶನ ಸಮೃದ್ಧಿ 2020 ಹಾಗೂ ಸುಗ್ಗಿ ಉತ್ಸವ ಅಂಥೇಳಿ ಗಣರಾಜ್ಯೋತ್ಸವದ ಪ್ರಯುಕ್ತ ಇದನ್ನು ಆಯೋಜನೆ ಮಾಡಲಾಗಿತ್ತು. ಸುಮಾರು ಜನ ಬ್ಯಾಂಗ್ಳೂರಿಂದೆಲ್ಲ ಕರೆಸಿದ್ರು ಭರತನಾಟ್ಯ ಆಡಿಸ್ಲಿಕ್ಕೆ. ಚೆನ್ನಾಗಿತ್ತಪ್ಪ. ನೋಡಿ, ನೀವು ನೋಡ್ತಾ ಇರ್ಬೋದು, ತುಂಬ ಜನ ಬಂದಿದ್ದರು ಬೆಂಗಳೂರಿಂದ ಭರತನಾಟ್ಯಕ್ಕೆ. ಆಮೇಲೆ ನಗರಸಭೆಯವರು ಕಸನ, ಒಣ ಕಸ, ಹಸಿ ಕಸ ಎರಡೂ ಸಪ್ರೇಟ್ ಮಾಡಾಕಿ ಅಂತೆಲ್ಲ ಹೇಳ್ತಾರಲ್ಲ, ಅದ್ರ ಫಲಕಗಳೆಲ್ಲ ಹಾಕಿದ್ರು, ಅಂದರೆ ಬೋರ್ಡ್ಗಳನ್ನೆಲ್ಲ ಹಾಕಿ, ಯಾಕೆ ಅದರಿಂದ ಏನು ಉಪಯೋಗ ಅನ್ನೋದು ಕೂಡ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂತೆಲ್ಲನೂ ಇಟ್ಟಿದ್ರು. ಇದರಿಂದ ಸ್ವಚ್ಛತೆ ಕಾಪಾಡ್ಬೋದು, ಸುತ್ತಲೂ ಪರಿಸರ ಚೆನ್ನಾಗಿತ್ತು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂಥೇಳಿ ಮೇನ್ ಇದೊಂದು ಥೀಮನ್ನು ಆಯೋಜನೆ ಮಾಡಿಕೊಂಡು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಇದನ್ನು ಕೂಡ ಅಲ್ಲಿ ಎಕ್ಸಿಬಿಟ್ ಮಾಡಿದರು. ಸ್ವಚ್ಛತೆಯನ್ನು ಕಾಪಾಡಿ ಆರೋಗ್ಯವನ್ನು ಉಳಿಸಿ ಅಂಥೇಳಿ. ಆನಂತರ ಇಲ್ಲಿ ನಮ್ಮ ಬೆಂಗಳೂರು ಫೇಮಸ್ಸು ಏನಂತ ಕೇಳಿ, ರೇಷ್ಮೆದು ಯಾವ ರೀತಿ ಅಂದರೆ ಗೂಡಿನಿಂದ ನೂಲನ್ನು ತೆಗೆಯೋದು, ಅದ್ರ ಮಿಷಿನು, ಎಕ್ವಿಪ್ಮೆಂಟು ಎಲ್ಲನೂ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದರು. ಮತ್ತು ಕೆಲವ್ರಿಗಂತೂ ಹೊಸ್ದಾಗಿ ಖರೀದಿ ಮಾಡಲಿಕ್ಕೆ ಬೇಕು ಅನ್ನೋರು ಕೂಡ ಇಲ್ಲಿ ಬಂದು ನೋಡಿ ಕೃಷಿ ಇಲಾಖೆಯಿಂದ ಖರೀದಿ ಕೂಡ ಮಾಡ್ಬೋದು. ನೋಡಿ, ಕಾಣಿಸ್ತಿದೆ ಅಲ್ಲ, ಏನೆಲ್ಲ ವೇಸ್ಟ್ ಇದೆ, ಒಣಗಿದ ನಂತರ ಏನಾಗುತ್ತೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ಇಟ್ಟು ಪ್ರದರ್ಶನಕ್ಕೆ ಅಂತ ಇಟ್ಟಿದ್ರು. ರೇಷ್ಮೆ ಹುಳ ಮರಿಯಿಂದ ತೆಗೆದುಕೊಂಡು ಬಂದ ನಂತರ ಯಾವ ರೀತಿ ಅಂದರೆ ಸ್ವಲ್ಪ ಏಜ್ ದೊಡ್ಡದಾಗುತ್ತೆ, ಆನಂತರ ಅದು ಹುಳ ಏನು ಹುಲ್ಲನ್ನು ತಿಂದು ಆನಂತರ ಅದು ಗೂಡು ಕಟ್ಟಿ ಆನಂತರ ಅದನ್ನು ರೆಕ್ಕೆ ಬಿಚ್ಚಿಕೊಂಡು ಹೊರಗೆ ಬರುವಂಥ ಪದ್ಧತಿ, ಆಮೇಲೆ ಅದು ಮೊಟ್ಟೆ ಇಡುವಂಥದ್ದು, ಪ್ರತಿಯೊಂದು ಕ್ರಿಯೆಯನ್ನು ಇಲ್ಲಿ ತುಂಬ ಚೆನ್ನಾಗಿ
ನಮಗೆ ಕಣ್ಣು ಮುಂದೆ ಪ್ರದರ್ಶನ ಮಾಡಿದರು. ಸಖತ್ತಾಗಂದರೆ ಸಖತ್ತಾಗಿತ್ತು. ನೋಡಿ ಆ ಹುಳನ ಒಂದೊಂದನ್ನು ಕೂಡ ಈ ರೀತಿ ಒಂದೊಂದು ಕಪ್ಪಲ್ಲಿ ಹಾಕಿ ಇಡ್ತಾರೆ. ಇದು ಇಲ್ಲಿ ಮೊಟ್ಟೆ ಇಡುತ್ತೆ. ಈ ಮೊಟ್ಟೆ ಇಟ್ಟ ನಂತರ ಈ ರೀತಿ ಚಾಕಿ ಅಂತ ಹೇಳ್ತೀವಿ, ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆ ನಂತರ ಮೊಟ್ಟೆ ಒಡೆದು ಈ ರೀತಿ ಮರಿಯಾಗುತ್ತೆ. ನೋಡ್ತಿದ್ದೀರಲ್ಲ ಸ್ನೇಹಿತರೆ, ನೋಡಿ ನಾನು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ನಾನು ಮಾಡ್ಕೊಂಡು ಬಂದಿದ್ದೀನಿ, ನಿಮಗೆಲ್ಲ ಉಪಯೋಗ ಆಗಲಿ ಅಂತ. ನೀವು ಎಂಜಾಯ್ ಮಾಡಿ. ಇನ್ನೂ ಐ ಥಿಂಕ್ 27-28ನೇ ತಾರೀಕುವರೆಗೂ ಇರುತ್ತೆ. ನೀವು ಬೇಕು ಅಂದರೆ ಬಂದು ಕೂಡ ಭೇಟಿ ಮಾಡ್ಬೋದು. ಆ ನಂತರ ಸ್ನೇಹಿತರೆ ಇಲ್ಲೇ ಮೀನಿನ ಅಂಗಡಿ ಅಂದರೆ ಮೀನಿನ ಪ್ರದರ್ಶನ ಕೂಡ ಇಟ್ಟಿದ್ರು. ಇಲ್ಲಿ ಬಗೆಯಾದ ಜಾತಿಯ ಮೀನುಗಳನ್ನ ಇಟ್ಟಿದ್ರು. ತುಂಬ ವೆರೈಟೀಸ್ ಆಫ್ 1-2 ಸಿಕ್ಕಾಪಟ್ಟೆ ಜಾತಿ ಮೀನುಗಳನ್ನಿಟ್ಟಿದ್ರು. ಮತ್ತು ಸಣ್ಣ ಸಣ್ಣ ಏನು ಮಾಳಿಗೆ ಅಂತ ಹೇಳ್ತೀವಿ ಅದನ್ನು ಇಟ್ಕೊಂಡು ಇಲ್ಲಿ ಅವರು ಅಂದರೆ ಸೇಲ್ ಮಾಡುವಂಥ ಪದ್ಧತಿ ಇಲ್ಲಿ ಶುರು ಮಾಡ್ಕೊಂಡಿದ್ರು. ಇಲ್ಲಿ ನಿಮಗೆ ಎಷ್ಟು ಥರ ಬೇಕಾದರೂ ಇಲ್ಲಿ ಫಿಶಸ್ ಸಿಗುತ್ತೆ. ಮಾತ್ರ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಗಿಡಗಳ ರೇಟು ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು. ಬಟ್ ವಸ್ತು ಪ್ರದರ್ಶನದ ಥರ ಇತ್ತು ಇದು. ತುಂಬ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ನೀವೇನಾದರೂ ಹೋಗ್ತೀನಿ ಅಂದರೆ ಮೀನನ್ನು ಮತ್ತು ಈ ಫಿಶ್ ಟ್ಯಾಂಕ್ ಎಲ್ಲ ತೆಗೆದುಕೊಳ್ಳೋಕೆ ಹೋಗಬೇಡಿ. ಮಾಮೂಲಿ ಅಂಗಡಿಗಳಲ್ಲೇ ಇದಕ್ಕಿಂತ ಕಡಿಮೆಗೆ ಸಿಗುತ್ತೆ. ಆನಂತರ ನೀವು ಇಲ್ಲಿ ನೋಡೋದಾದರೆ ಕೃಷಿಕ ಯಾವ ರೀತಿ ಬೆಳೆಯನ್ನು ಬೆಳಿತಾನೆ ಮತ್ತು ಅವನು ಏನೆಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಬೆಳೆ ಬೆಳೆಯೋಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಏನೆಲ್ಲ ಉಪಯೋಗಿಸ್ತಾನೆ ಅಂದರೆ ಈಗ ಬೆಳೆ ಬೆಳಿಬೇಕಾದ್ರೆ ಏನೆಲ್ಲ ಬೇಕು, ಅದರಿಂದ ಮಾಡುವಂಥ ಕೆಲಸಗಳೇನೇನಿದೆ, ಮಂಕ್ರಿ ಆಗಿರ್ಬೋದು, ಏನು ಕೋಲಾಗಿರ್ಬೋದು, ಗುದ್ಲಿ ಆಗಿರ್ಬೋದು, ಆಮೇಲೆ ಸೇರು, ಪಾವು, ಚಟಾಕು, ಈ ರೀತಿ ಎಲ್ಲವನ್ನು ಕೂಡ ಇಟ್ಟಿದ್ರು. ಆನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಧಾನ್ಯ ಬೆಳೆದ ನಂತರ ತೆಗೆದುಕೊಂಡು ಬಂದು ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ ನೋಡಿ, ಅದನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ ಕೊಟ್ಟು ಆಚರಣೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಥರ ಎಕ್ವಿಪ್ಮೆಂಟ್ಸ್ನ, ಅಂದರೆ ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ದಂಥ ಎಕ್ವಿಪ್ಮೆಂಟ್ಸು. ಇದು ಶಾವಿಗೆ ಒರಳಂತೆ. ಆ ಕಾಲದಲ್ಲಿ ಇದೇ ಥರ ಶಾವಿಗೆ ಒತ್ತೋದು ಇರ್ತಿದ್ದು. ಬಟ್ ಈಗೆಲ್ಲ ಪ್ರೆಸ್ಸಿಂಗ್ ಮಿಷಿನ್ ಇದೆ ಅಲ್ಲ, ಆ ಕಾಲದಲ್ಲೆಲ್ಲ ಇರಲಿಲ್ಲ. ಇದು ನೋಡಿ ಪಿಕಾಸಿ ಅಂತ ಹೇಳಿ, ತಕ್ಕೆ, ಕುಕ್ಕೆ, ಅದ್ರ ಒಳಗಡೆ ಅಂದರೆ ಹಸುಗೆ ಮೂತಿಗೂ ಕೂಡ ಕಟ್ತಿದ್ರು. ಅದಲ್ಲದೆ ಬೆಣ್ಣೆ ಮೊಸರು ಇಡ್ಲಿಕ್ಕೂ ಕೂಡ ಅದನ್ನು ಉಪಯೋಗಿಸ್ತಿದ್ರು. ಜರಡಿ ನೀವು ನೋಡ್ತಿದ್ದೀರಲ್ಲ, ನೀವೇ ನೋಡಿ ಸ್ನೇಹಿತರೆ. ನನಗೆ ಇದೆಲ್ಲ ತುಂಬ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಬರ್ತಾ ಇಲ್ಲ, ಗಂಟ್ಲು ಬೇರೆ ಸರಿ ಇಲ್ಲದೆ ಇರೋ ಕಾರಣ. ಆನಂತರ ಇದೇನು ಹೇಳ್ತೀವಿ, ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ. ಡ್ರಿಪ್ ಇರಿಗೇಷನಲ್ಲಿ ಮೇನ್ ಏನಪ್ಪ ಅಂದರೆ, ನಮಗೆ ಕೃಷಿಕನಿಗೆ ಎಷ್ಟು ಬೇಕೋ, ಗಿಡಕ್ಕೆ ನೀರು ಎಷ್ಟು ಅಗತ್ಯತೆ ಇದೆ ಅಷ್ಟು ಮಾತ್ರ ಹೋಗುತ್ತೆ ಗಿಡಕ್ಕೆ.
ಇನ್ನು ಮಿಕ್ಕಿರುವಂಥ ನೀರೇನಿದೆ ಅದು ಎಕ್ಸ್ಟ್ರಾ ಫೋಲ್ ಆಗೋದಿಲ್ಲ, ಅಂದರೆ ವೇಸ್ಟ್ ಆಗೋದಿಲ್ಲ. ಇದೇನು ನೋಡ್ತಿದ್ದೀರಾ, ಇದೆಲ್ಲ ಗ್ರೀನ್ ಹೌಸ್. ಆ್ಯಕ್ಚುಲಿ ನಮ್ಮ ಅಪ್ಪನ ಕನಸಿದೆ ಗ್ರೀನ್ ಹೌಸ್ ಮಾಡಬೇಕು ಅಂತ, ನೋಡೋಣ ಏನೇನಾಗುತ್ತೋ. ಇದು ಬಂದು ಟಗರುಗಳು, ಕುರಿಗಳು, ಬೇರೆ ಬೇರೆ ಜಾತಿ ಕೋಳಿಗಳು, ಹುಂಜಗಳು ಇಲ್ಲಿ ತೊಗೊಂಬಂದು ಸಾಕಿದ್ದಾರೆ. ಅಂದರೆ ಬೇರೆ ಬೇರೆ ಜಾತಿಗಳಿದ್ದಾವಲ್ಲ ಅದನ್ನೆಲ್ಲ ನೋಡಲಿ ಅಂಥೇಳಿ ತೊಗೊಂಬಂದು ಇಲ್ಲಿ ಬಿಟ್ಟಿದ್ದಾರೆ. ಆನಂತರ ಹಸುಗಳು ಅಷ್ಟೇ, ಇದೆಲ್ಲ ನಾಟಿ ಹಸುಗಳು, ಹಳ್ಳಿಕಾರು ಎತ್ತು ಅಂತ ಕೂಡ ಕರೀತಾರೆ, ನಾಟಿ ಹಸ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಬಟ್ ಹಸುಗಳು ಗುಮ್ಮಕ್ಕೆ ಬರ್ತಿತ್ತಪ್ಪ, ಸೊ ಅದಂತೂ ಸ್ವಲ್ಪ ಭಯ ಆಗ್ತಿತ್ತು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಆನಂತರ ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಫ್ಲವರ್ ಶೋನ ಆಯೋಜನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಆನಂತರ ಅಲ್ಲೇ ರಂಗೋಲಿಯನ್ನು ಬಿಟ್ಟು ಸುಮಾರು ಜನ ಒಂದು ಕೆಟ್ಟ ಕೆಲಸ ಮಾಡ್ತಿದ್ದೇನಪ್ಪ ಅಂದರೆ ಬಂದು ಫ್ಲವರ್ ಶೋ ಇದು ಏನೋ ಒಂದು ಹಗ್ಗನ ಕಟ್ಟಿದ್ರಲ್ಲ ಅದರೊಳಗಡೆ ಹೋಗೋಗಿ ನಿಂತ್ಕೊಳ್ತಿದ್ರು. ಯಾಕಂದರೆ ಅವೆಲ್ಲ ಮಾಡಬಾರ್ದು. ಸುಮಾರು ಜನ ಬಂದು ನೋಡೋ ಅಂಥದ್ದು ಇರುತ್ತೆ. ಒಳಗಡೆ ಖುಷಿಗೇನೋ ಫೋಟೋ ತಕ್ಕೊಳ್ಳೋಕ್ಕೇನೋ ಒಳಗಡೆ ಎಲ್ಲ ಹೋಗ್ತಿದ್ರು. ಅವೆಲ್ಲ ಏನಾಗುತ್ತೆ ಅಂದರೆ ಹಾಳಾಗುತ್ತೆ ಅಲ್ವಾ, ನಮ್ಮ ಇದನ್ನು ನಾವೇ ಹಾಳು ಮಾಡ್ದಂಗೆ. ಸುಮಾರು ಜನ ನನ್ನ ವ್ಯೂವರ್ಸ್ ಇಲ್ಲಿ ಸಿಕ್ಕಿದ್ರು, ತುಂಬ ಖುಷಿಯಾಯಿತು. ಆನಂತರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಹಂಸ, ಆ ಚಂದ್ರ, ಏನೋ ಒಂಥರ ಚೆನ್ನಾಗಿದೆ ಅಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬಗೆ ಬಗೆಯಾದ ಹೂವಿನಿಂದ ಅಲಂಕಾರಗಳಾಗಿರ್ಬೋದು, ಎಷ್ಟು ಸೊಗಸಾಗಿದೆ ನೋಡಿ. ನೋಡಿ ಎಷ್ಟು ಎತ್ತರದ ಬಾಳೆಗೊನೆಯನ್ನು ಬೆಳೆದಿದ್ದಾರೆ. ನಮ್ಮ ತಾತನಿಗೆ ಪ್ರಶಸ್ತಿ ಕೂಡ ಬಂದಿತ್ತು. ನಮ್ಮ ತಾತನಿಗಿನ್ನ ಎತ್ತರವಾಗಿರುವಂಥ ಬಾಳೆಗೊನೆಯನ್ನು ಬೆಳೆದಿದ್ರು. ಇವಾಗ ಅದು ನಮ್ಮ ತಾತ ನೆನಪಾಗ್ತಿದ್ದಾರೆ. ಸೊ ಇಲ್ಲಿ ನನ್ನ ಒಬ್ರು ವೀವರ್ ಸಿಕ್ಕಿದ್ರು, ಸಂತೋಷ್ ಅಂತ ಹೇಳಿ, ನಮ್ಮೂರು ಪಕ್ಕದವರು. ಹಾಯ್ ಅನು ಬ್ಲಾಗ್, ಅನು ಸ್ವಯಂ ಕಲಿಕೆ ಎರಡೂ ಇದೆ. ಮಕ್ಕಳು ಕರ್ಕೊಂಡು ಬರಬಹುದು ಅಮ್ಮನ ಮನೆಯಿಂದ. ಇವ್ರು ಬಂದು ಅವ್ರ ತಾಯಿ. ನಮಸ್ತೆ ಹೇಳಿಮ್ಮ. ನಮಸ್ತೆ. ಆ ನಂತರ ನೀವಿಲ್ಲಿ ನೋಡ್ಬೋದು ಯಾವ್ಯಾವ ಗಿಡ ಮತ್ತು ಅದ್ರ ಎಲೆ, ಕಾಂಡ ಯಾವುದಾದ್ರೂ ಸರಿ ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಇಲ್ಲಿ ಬರೆದಿದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಏನೇನು ತೊಂದರೆಗಳಿಗೆ ಅದು ಗುಣ ಮಾಡುತ್ತೆ, ಪರಿಹಾರ ಕೊಡುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಬಸಳೆ ಸೊಪ್ಪು ಬಾಯಿ ಹುಣ್ಣಿಗೆ ತುಂಬ ಒಳ್ಳೆಯದು. ಪ್ರತಿಯೊಂದು ಗಿಡಕ್ಕೂ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಮತ್ತು ಪಾವಿತ್ರ್ಯತೆ ಮತ್ತು ರೋಗವನ್ನು ಗುಣಪಡಿಸುವಂಥ ಶಕ್ತಿ ಇರುತ್ತೆ. ಆನಂತರ ಇಲ್ಲೇ ನಿಮಗೆ ಒಂದು 50 ರೂಪೀಸ್ಗೆ ಒಂದು ನಿಂಬೆ ಹಣ್ಣಿನ ಜ್ಯೂಸ್, ಅಂದರೆ ನಿಂಬೆ ಹಣ್ಣಿನಿಂದ ಜ್ಯೂಸ್ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತಿದ್ರು ನೋಡಿ. ಈ ರೀತಿ ಇರುತ್ತೆ ಈ ಮಿಷಿನು. ಇದು ಬಂದು 50 ರೂಪಾಯಿ, ಅನ್ಬ್ರೇಕಬಲ್ ಮಿಷಿನ್ ಅಂತ ಹೇಳಿದ್ರು ನೋಡಿ. ಈ ರೀತಿ ಕ್ರಿಸ್ ಕ್ರಾಸ್ ಹಿಂದೆ ಮುಂದೆ ಈ ರೀತಿ ತಿರುಗಿಸಿ ಒಳಗಡೆ ಹಾಕಬೇಕಾಗತ್ತೆ. ಆ ನಂತರ ನೋಡಿ ಜ್ಯೂಸ್ ಬರ್ತಿದೆ. ಈ ರೀತಿ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಜ್ಯೂಸ್ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು.
50 ರುಪೀಸ್ಗೆ ಕೊಡ್ಬೋದು ಅಂತ ಅನ್ನಿಸ್ತು. ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ, ಸುಳ್ಳು ಯಾಕೆ ಕೇಳಬೇಕು. ಇದೇ ರೀತಿ ಕಿತ್ತಳೆ ಹಣ್ಣಿಗೂ ಕೂಡ ತೆಗೆದುಕೋಬೋದು ಅಂತ ಹೇಳಿದ್ರು. ಆದರೆ ಕಿತ್ತಳೆ ಹಣ್ಣಿಗೆ ಏನಪ್ಪ ಒಂದು ಡಿಸಡ್ವಾಂಟೇಜ್ ಅಂದರೆ ಜಾಸ್ತಿ ಹಾಕಿ ಆ ಕಡೆ ಈ ಕಡೆ ಎಲ್ಲ ಚುಚ್ಚಬೇಕು ಅಂತ ಹೇಳಿದ್ರು. ಇವ್ರು ಹೇಳೋದು ಕೂಡ ಒಂದು ರೀತಿ ನಿಜ. ಸಕ್ಕರೆ ಪುಡಿಯನ್ನು ತೆಗೆದುಕೊಂಡೋದ್ರೆ, ನಿಂಬೆಹಣ್ಣು ತೆಗೆದುಕೊಂಡೋದ್ರೆ ಎಲ್ಲಿ ಬೇಕಾದರೂ ನಾವು ಜ್ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರು. ಇಲ್ಲೇ ಚನ್ನಪಟ್ಟಣದಿಂದ ಆಟಿಕೆಗಳನ್ನು ಕೂಡ ತಂದಿರಿಸಿದ್ರು. ಇದೆಲ್ಲ ನೋಡಿ, ಆಲ್ಮೋಸ್ಟ್ ನನ್ನ ಹತ್ರ ಇದೆಲ್ಲ ಗಿಡಗಳು ಇದೆ. 80 to 90% ಈ ಔಷಧಿ ಗಿಡಗಳೆಲ್ಲ ಏನಿದೆ ಇದು ಎಲ್ಲ ಗಿಡಗಳು ನನ್ನ ಹತ್ರ ಇದೆ. ಬಟ್ ಆದರೆ ಮಲ್ಟಿವಿಟಮಿನ್ದು ಗಿಡ ಮಾತ್ರ ಒಂದು ಸಿಗಲಿಲ್ಲ ನನಗೆ. ಅದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸಿಕ್ತು, ಎಲ್ಲ ನನ್ನ ಹತ್ರ ಇತ್ತು. ನೋಡಿ, ನಾನು ಪ್ರತಿಯೊಂದು ನಿಧಾನಕ್ಕೆ ತೋರಿಸ್ತೀನಿ. ಇದು ಲೆಮನ್ ಗ್ರಾಸ್ ಅಂಥೇಳಿ, ಅಮೃತ ಬಳ್ಳಿ. ಇದೇನಿದೆ ಗಾರ್ಡನ್ ರಿಯೂ ಅಂಥೇಳಿ, ಇದು ಮಲ್ಟಿವಿಟಮಿನ್ ಪ್ಲ್ಯಾಂಟ್ ಇದೆ ನೋಡಿ, ಚಕ್ರಮುನಿ. ಇದನ್ನು ಡೈಲಿ ತೆಗೆದುಕೋಬೇಕಂತೆ ಚಕ್ರಮುನಿ. ಇದು ಮಲ್ಟಿವಿಟಮಿನ್ ಬಿ ಮತ್ತು ಸಿ ಎಲ್ಲ ಕೂಡ ಇರುತ್ತಂತೆ. ಚಕ್ರಮುನಿ ಆ್ಯಕ್ಚುಲಿ ಐ ಥಿಂಕ್ ಮಮ್ಮಿ ಮೊನ್ನೆ ಚಿಕ್ಕಮ್ಮ ಅವ್ರ ಮಮ್ಮಿ ರಿಲೇಷನ್ ಚಿಕ್ಕಮ್ಮನ ಹತ್ರ ಇದೆ. ಎಸ್, ನೆನಪಿದೆ. ಅವ್ರ ಹತ್ರ ಇಸ್ಕೊಂಬರ್ತೀನಿ ಬಿಡಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅದನ್ನೂ ಕೂಡ ಇಸ್ಕೊಂಡು ಬಂದು ನನ್ನ ಹತ್ರ ಗಿಡ ಹಾಕ್ತೀನಿ. ಸೊ ಈಗೇನು ನೋಡ್ತಿದ್ದೀರಾ, ಇದೆಲ್ಲ ಗಿಡಗಳು ಇಲ್ಲಿ ಸೇಲ್ಗೆ ಅಂತ ಇಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಇತ್ತು ಸ್ನೇಹಿತರೆ, ಬಟ್ ಚೆನ್ನಾಗಿತ್ತು. ಬೆಂಗಳೂರಷ್ಟು ಏನು ದೊಡ್ಡದಾಗಿ ಮಾಡಿಲ್ಲದೆ ಹೋದರೂ ಖಂಡಿತವಾಗ್ಲೂ ತಕ್ಕ ಮಟ್ಟಿಗೆ ಅಚ್ಚುಕಟ್ಟಾಗಿ ಮಾಡಿದರು. ಮತ್ತು ಇಲ್ಲಿ ನಿಮಗೆ ಎಲ್ಲ ಥರದ ಮಿಲೆಟ್ಸ್ಗಳು ಸಿಗ್ತಿತ್ತು. ಅಂದರೆ ನಾರ್ಮಲಿ ಅಂಗಡಿಲಿ ಏನು ಸಿಗುತ್ತೋ ಅದೇ ರೇಟ್ ಇತ್ತು, ಬಟ್ ಎಲ್ಲ ಥರದ ಮಿಲೆಟ್ಸೂ ಕೂಡ ಇಲ್ಲಿ ಇಟ್ಟಿದ್ರು. ಇಲ್ಲೇ ನಮ್ಮ ರೈತ ಬೆಳೆದು ಬೆಲ್ಲ ಮಾಡ್ಕೊಂಡಿರುವಂತಹ ಬೆಲ್ಲನ, ಶುದ್ಧವಾದ ಬೆಲ್ಲನ ತೆಗೆದುಕೊಂಡು ಬಂದು ಇಲ್ಲಿ ಮಾಡ್ತಾಯಿದ್ರು. ಅಂದರೆ ರಾಸಾಯನಿಕ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಪ್ಯೂರ್ ಬೆಲ್ಲ ಅಂಥೇಳಿ. ಆನಂತರ ಮಾವಿನಕಾಯಲ್ಲಿ ಯಾವ್ಯಾವ ಜಾತಿ ಮಾವಿನಕಾಯಿ ಇದೆ ಅದರದ್ದು ಕೂಡ ಎಕ್ಸಿಬಿಟ್ ಮಾಡಿ ಇಟ್ಟಿದ್ರು. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಂದು ಅಣಬೆ. ಅಣಬೆನ ಯಾವ ರೀತಿ ಮನೆಯಲ್ಲೇ ಬೆಳಿಬಹುದು ಅನ್ನೋದು ಕೂಡ ಇಲ್ಲಿ ಟ್ರೈನಿಂಗ್ ಕೊಡ್ತಿದ್ರು. ಸುಮಾರು ಜನ ಇಲ್ಲಿದ್ದರು ಸ್ನೇಹಿತರೆ. ಮತ್ತು ನಾನು ಗಿಡಗಳಂತೂ ತೊಗೊಂಡೆ, ಗಿಡಗಳ ಬೀಜ ಅಂತೂ ತೆಗೆದುಕೊಂಡೆ. ಸುಮಾರು ಗಿಡಗಳದ್ದು ಬೀಜ ತೆಗೆದುಕೊಂಡೆ. ಎಲ್ಲ ಬೀಜಗಳು ಕೂಡ 20 ರೂಪಾಯಿ. ಲಾಸ್ಟ್ ಟೈಮ್ ಲಾಲ್ಬಾಗಲ್ಲೂ ಕೂಡ ತೆಗೆದುಕೊಂಡೆ. ಒಂದೇ ಒಂದು ಸಿಂಗಲ್ ಗಿಡ ಹುಟ್ಟಲಿಲ್ಲ, ಎಲ್ಲ ವೇಸ್ಟ್ ಮಾಡಿದೆ. ಬಟ್ ಈ ಬಾರಿ ಸಚ್ಚಿ ಹಿಂಸೆ ಕೊಟ್ಟ. ಪ್ಲೀಸ್ ಮಾ ಅಂತ ಗೋಗರ್ದ್ಬಿಟ್ಟ. ಸರಿ ಆಯ್ತಪ್ಪ ತಗೊಳಪ್ಪ ಅಂತ ಹೇಳಿ ತೆಗೆದುಕೊಂಡೆ. ಆನಂತರ ನಾರ್ಮಲಿ ಮಕ್ಕಳಿಗೆ ಸಂಡಿಗೆ, ಹಪ್ಪಳ ಎಲ್ಲರಿಗೂ ಯೂಸ್ ಆಗೋ ಹಾಗೆ ಅಲ್ಲಿ ಸಣ್ಣ ಪುಟ್ಟ ಎಲ್ಲ ಇಟ್ಕೊಂಡು ಮಾರ್ತಿದ್ರು. ಇನ್ನೂ ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಿತ್ತು. ಸೊ ನನಗೂ ಕೂಡ ಯಾಕೋ ತಿರ್ಗಾ ಮೈ ಬಿಸಿ ಆಯಿತು. ನಾನು ನಮ್ಮ ಮನೆಯವ್ರಿಗೆ ನಡೀರಿ ಹೋಗೋಣ ಅಂಥೇಳಿ ಹೊಟ್ಬಿಟ್ವಿ. ಇಬ್ರಿಗೂ ಹುಷಾರಿಲ್ಲ, ಅಮ್ಮನ ಮನೆಗೆ ಬಂದಿದ್ದೀವಿ. ಜ್ವರ ಇಬ್ರು ಇಲ್ಲಿ ಆಟ ಆಡ್ಕೊಂಡು ತಿರುಗಾಡ್ತಾ ಇದ್ದೀವಿ. ನೋಡಿದ್ರಿಲ್ವಾ, ಈ ಬಾರಿ ನಮ್ಮ ರಾಮನಗರದಲ್ಲಿ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಹೇಗಿತ್ತು ಅಂತ. ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.